ನಮ್ಮನೆ ವೈಟಿ ನೋಡಿ ಫ್ರೆಂಡ್ಸ್. ಪುಟ್ಟಲಕ್ಷ್ಮಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ ವಾಶ್ ಮಾಡ್ಲಿಕ್ಕೆ ಹೋದ್ರೆ ಓಪನ್ನೇ ಮಾಡಲಿಲ್ಲ ಡೋರಲ್ಲ, ಶಾಪ್ ಓಪನ್ ಮಾಡಿಲ್ಲ. ಈಗ ಇದನ್ನು ವಾಶ್ ಮಾಡಿಬಿಟ್ಟು ಇಡಗುಂಜಿಗೆ ಹೋಗಬೇಕು ನಾವು. ಇದು 1 ವಾರ ಆಯಿತು ಇವತ್ತು ತಂದು. ಆ್ಯಕ್ಚುಲಿ ನಾವು ಇಷ್ಟರೊಳಗೆ ಪೂಜೆ ಮಾಡಬೇಕಿತ್ತು, ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಮಾಡಲಿಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ ಪುಟ್ಟಲಕ್ಷ್ಮಿನ ವಾಶ್ ಮಾಡ್ಕೊಂಡು. ನಾವು ಈ ಕಾರಿಗೆ ಪುಟ್ಟಲಕ್ಷ್ಮಿ ಅಂತ ನಾಮಕರಣ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿ ಸೇರಿಕೊಂಡು ಇಡಗುಂಜಿ ಹೋಗ್ತೀವಿ. ಇವಾಗ ನಾನು ಕರ್ಕಿಲಿದ್ದೀನಿ, ಕರ್ಕಿಯಿಂದ ಇಡಗುಂಜಿ ಹೋಗಬೇಕು. ಈ ಸ್ವಲ್ಪ ನೀರಿನ ಪ್ರಾಬ್ಲಮ್ಮು, ಅಂದರೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ ಪಂಚಾಯತಿಯಿಂದ. ಸೊ ಇಲ್ಲಿ ಬೋರ್ವೆಲ್ ತೆಗೆಸಿದ್ವಿ, ಅದು ಉಪ್ಪು ನೀರು ಕಾರ್ಗೆ ಹಾಕಿದರೆ ಡ್ಯಾಮೇಜ್ ಆಗೋಗುತ್ತೆ, ನಿಮಗೆ ಗೊತ್ತಿದೆ. ಸೊ ಆ ನೀರನ್ನು ಹಿಡ್ಕೊಂಡು ಇವತ್ತು ಬಿಟ್ಟಿದ್ರು, ಬಟ್ ಪೈಪ್ ಇಲ್ಲಿ ತನಕ ಗದ್ದೆ ತನಕ ಬರಲ್ಲ, ಗಿಡ್ಡ ಇದೆ. ಅದಕ್ಕೋಸ್ಕರ ಬಕೆಟಲ್ಲಿ ನೀರು ತಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ಟೆ ಕ್ಲೀನ್ ಆಯಿತು. ನನ್ನ ತವ್ರ ಮನೆ ಈ ಕಡೆ ಕೋಳಿ ಫಾರಮ್ ಇದೆ, ಆ ಕಡೆ ಮನೆ ಇದೆ. ಈಗ ಬೇಸಿಗೆಗಾಲದಲ್ಲಿ ಗ್ರೌಂಡ್ ಒಳ್ಳೆ ಇರುತ್ತೆ, ಗಾಡಿ ನಿಲ್ಸೋಕ್ಕೆಲ್ಲ. ಈಗ ಇವಾಗ ಈ ಟೈಮಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆಲ್ಲ ತೊಂದರೆ ಇಲ್ಲ, ಮನೆ ಭಾಗಕ್ಕೆ ಬರ್ತದೆ. ನಾವು ರೆಡಿ ಆಗೋ ಆಯಿತು, ಇನ್ನು ಅವ್ರು ರೆಡಿ ಆಗಲಿಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಹಾಯ್ ಮೈ ಮಾವ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನೋಡಿ ರೆಡಿ ಆಗಿದ್ದೀವಿ. ಎಲ್ಲಿಗೆ? ಇಡಗುಂಜಿಗೆ. ಕಾಯೆಲ್ಲ ತಗೊಂಡ್ಯಾ? ಅದೇ ಹೇಳುದು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಇಡಗುಂಜಿಗೆ ಕಮ್ಮಿ. ಅಜ್ಜಿನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ, ಅವರು ಮನೇಲೇ ಇರ್ತಾರೆ, ಅವ್ರು ಬರಲ್ಲ ಅಂತೆ. ಸೊ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಮತ್ತು ಅದರಲ್ಲೂ ನಮ್ಮದು ಮಕ್ಕಳು ಅಂದರೆ ಮಿಥುನ, ಚೋಟು, ಮುನ್ನ ಅಂತ ನಾಯಿಗಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ಕೂತ್ಕೊಂಡು ತಿಂಡಿದೆ ಈಗ ಯಾರು ಇಲ್ಲಲ್ಲ, ಅವನ ಜೊತೆ ನೀರು. ಮಿಥುನ ಇವನಿಗೆ ತಮ್ಮ ಕಚ್ಚಬೇಡ ಅಂತ ಬುದ್ಧಿ ಮಾತು ಹೇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆ ಯಾವತ್ತು ವಿಂಡೋ ಸೀಟೇ ಫಿಕ್ಸು, ಅದು ವಿಂಡೋ ಸೀಟ್ ಬಿಟ್ಟು ಎಲ್ಲೂ ಹೋಗೋಲ್ಲ. ನಮ್ಮಮ್ಮಗೆ AC ಇದ್ದರೆ ಓಕೆ, ಮಧ್ಯ ಸೀಟೆಲ್ಲ ಕುತ್ಕೊಬಿಡ್ತಾಳೆ. AC ಇಲ್ಲ ಅಂದರೆ ವಿಂಡೋನೇ ಬೇಕು ಅವಳಿಗೂ. ಈ ಕಾಯಿ ತಕೊಳ್ಳಿ, ಇದು ಕಾಯಿ ಒಂದ್ರಲ್ಲಿ ಹಾಕಿ ಹಿಂದ್ಗಡೆ ಇಡು, ಅಲ್ಲಿ ಎಂತದ ಮದು ಕಾಯಿ ಕೂಗ್ತಾನೆ. ಲಾಕ್ ಆಗದೆ ನೋಡ್ಕೊ ಫಸ್ಟ್ ಎಲ್ಲ ಕಡೆದು. ಹೋಯ್ತದೆ ಪಾಪದ ನಾವು ಉರಿತದೆ ಮೈಯದು. ನಾವು ಇವಾಗ ಇಲ್ಲಿಂದ ಪೆಟ್ರೋಲ್ ಬಂಕ್ ಹೋಗಬೇಕು, ಅಲ್ಲಿಂದ CNG ಹಾಕ್ಕೊಂಡು ಸೀದಾ ಇಡಗುಂಜಿಗೆ ಹೋಗಬೇಕು. ಇಲ್ಲಿಂದ ಪೆಟ್ರೋಲ್ ಬಂಕ್ 1 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಹೋಗಿ CNG ಹಾಕ್ಕೊಂಡು ಆಮೇಲೆ ಇಡಗುಂಜಿಗೆ ಸ್ಟ್ರೇಟಾಗಿ ಹೋಗಬೇಕು. ಇದು ನಮ್ಮ ಶಾಪು, ಅದ್ರ ನೇಮ್ ಬಂದುಬಿಟ್ಟು ಬ್ರ್ಯಾಂಡ್ ನೇಮ್ ಸವಿತಾ ಚಿಕನ್ ಸೆಂಟರ್. ಇದು ಹೊನ್ನೂರಿಂದ ಕುಮಟಾ ಬಂದರೆ ಲೆಫ್ಟ್ ಸೈಡ್ಸ್ ಆಗುತ್ತೆ.
ಕುಮಟಾ ಟು ಹೊನ್ನಾವರ ಹೋದ್ರೆ ರೈಟ್ ಸೈಡ್ ಬರುತ್ತೆ. ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಅಂಗಡಿಗೆ. ಹೀಗೆ ರೈಟ್ ಸೈಡ್ ಹೋದರೆ ನಮ್ಮದು ಗ್ರಾಮ ದೇವ್ರು ಸಿಗತ್ತೆ. ನಾವಿಲ್ಲೇ ಪೂಜೆ ಕೊಡೋದು ನಮ್ಮ ಗ್ರಾಮ ದೇವರು. ಸ್ಟ್ರೇಟು ಹೀಗೆ ಲೆಫ್ಟ್ ಸೈಡ್ ಶಿವಕುಮಾರ್ ಆಫೀಸ್ ಕೂಡ ಇದೆ. ಅವ್ರದ್ದು ನೈಟ್ ಸರ್ವಿಸ್ ಬಸ್ಸಸ್ ಕೂಡ ಇದೆ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಡೀಸೆಲ್ ಮತ್ತು ಪೆಟ್ರೋಲ್ ಅಷ್ಟೇ ಸಿಗತ್ತೆ. CNG ಅಲ್ಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಮುಂದೆ ಹೋಗಿ CNG ಹಾಕೊಂಡು ಬರ್ತೀವಿ. ಆಟೋದರು ಅದಲ್ಲ, ಅದೇ ಬೇರೆ. ಆಟೋದರ ಕುರಿಯಲ್ಲಿ ನೀವು ಇಲ್ಲೆಲ್ಲ ಹೋಗ್ತಾರೆ. ಇಲ್ಲ ಅಮ್ಮ 490ಗೆ ಫುಲ್ ಆಗೋಯ್ತು ಇನ್ನು ಗ್ಯಾಸ್ ಗಾಡಿ. ಇದಕ್ಕೆ ಹೌದಾ? 490 ಎಂತದ ಇಲ್ಲಿಂದ ಈಗ ಎಲ್ಲಿಗೋ ಬರ್ಬೋದು ಗೊತ್ತದೆ, ಮಂಗಳೂರಿಗೆ ಹೋಗ್ಬರ್ಬೋದು. ಖಾಲಿ ಅದೇ ಬೈಕ್ ಅದೆಷ್ಟಾಗಿತ್ತು? ಬೈಕ್ ಆದ್ರೆ ಒಂದು 800 ರೂಪಾಯಿ 900 ರೂಪಾಯಿ ಪೆಟ್ರೋಲ್ ಫುಲ್ ಹಾಕ್ಯಾಲಣ. CNGನೇ ಬೆಟರ್ ಹಂಗಾರೆ ಗಾಡೀಲಿ ಅಲ್ಲ? ಗ್ಯಾಸ್ ನಾ ಹೇಳ್ತಿದ್ದೆ 1800 ಬೇಕು ಹೇಳಿ. ಅಲ್ಲ ಫುಲ್ ಖಾಲಿ ಆದ್ರೆ ಒಂದು 800 ರೂಪಾಯಿ ಬೇಕು. ಅವಾಗ ಹಾಕಿರಲ್ಲ ಅವತ್ತು. ಅವ CNG ಹಾಕ್ಯಾರೆ 5 ಲೀಟರ್ದಲ್ಲ. ನಮ್ದ್ರಾಗಲ್ಲ ನಿಮ್ದ್ರಾಗೆಲ್ಲ. ಈಗ ನಾವು CNG ಹಾಕ್ಕೊಂಡು ಸೀದಾ ಇಡ್ಗುಂಜಿ ಹೋಗ್ತಾ ಇದ್ದೀವಿ. ಹೊನ್ನಾವರದಲ್ಲಿ ನಾವು ಹೂವನ್ನು ಪರ್ಚೇಸ್ ಮಾಡಿಕೊಂಡು, ಇಡ್ಗುಂಜಿಯಲ್ಲಿ ತುಂಬ ಕಾಸ್ಟ್ಲಿ ಅಲ್ವಾ, ಹೊನ್ನಾವರದಲ್ಲಿ ಪರಿಚಯದ ಅಂಗಡಿನೇ ಉಂಟು, ಅಲ್ಲಿ ಹೋಗ್ಕೊಂಡು ತೊಗೊಂಡು ಹೋಗ್ತೀವಿ. ಇಲ್ಲಿಂದ ಸೀದಾ ಇಡಗುಂಜಿ. ನಿಂತ್ಕೊಂಡ ನೀ ಮುಂದೊಂದು ನಿಲ್ಸ್ಕೊಂಡು ತಕೋಕ್ ಮಾಡ್ತಿದ್ರು ಅಲ್ಲ ಸರ್. ನೀತಿಯ ಸರ್ ನಿಲ್ತು ನಾನು ಬೈಕ್ ಬೆಕ್ಕನ್ ಕುಂದಕೊಂಡಲ್ಲಿ ಒಂದ್ ಕಿವಿ ಚೊಟ್ಟರು ತಿನ್ಬೇಕು. ಅದಕ್ಕಾಗಿ ತಕೋಕ್ ಮಾಡ್ತಿದ್ರು. ಈ ಸಾಂಗ್ ಈಗ ಸೂಟ್ ಆಯ್ತು. ಮತ್ತೊಬ್ಬಳು ಮನಿಲ್ಲ ಜೇನು ಗೂಡ ಆಗ್ಬೇಕು ಅಂತ ಅಲ್ಲ. ಇಲ್ಲೇ ತಕೊಳ್ಳೋದ ಅದು ಕಾಸ್ಟ್ಲಿ. ಇಡ್ಗುಂಜಿದ ಕಾಸ್ಟ್ಲಿ. ಇಲ್ಲೇ ಹೂವು ಅಂಗಡಿತ್ತಲ್ಲ. ಇಲ್ಲೇ ತಕೊಂಬೋಲಮ್ಮ. ಇದು ಗೇಡ್ಸಪ್ಪಕ್ಕೆ ಹೋಗೋ ರೂಟ್. ಯಾವನ ಎಂತ ಇಂಡಿಕೇಟರ್ ನೋಡುದಿಲ್ವಾ? ಇಂಡಿಕೇಟರ್ ಹಾಕದ ನೋಡು. ದೇವ್ರನ್ನ ಅಲ್ಲೇ ಹಾಕಿ ಇಂಡಿಕೇಟರ್ ಅವಾಗ ಹಾಕದೆ. ಅದೇಂತ ಒಟ್ಟು ಸ್ಪೀಡ್ ಬರುತ್ತಾ ನೀವು? ಹೊಸ ಗಾಡಿ ಮೊದ್ಲೇ ಎಂತ ಮಾರ್ರ ನೀವು? ಎಂತ ಗಾಡಿ ನೋಡ್ಬೇಕು ಮೊದ್ಲೇ ಇಂಡಿಕೇಟರ್ ಹಾಕಂದ. ಹಾರ್ನೇ ಹೊಡಿಲಿಲ್ಲ ಅಣ್ಣ, ಹಾರ್ನ್ ಹೊಡ್ದಿದೆ ಅಂತ ನೀನು. ನಾವು ಹೂ ತಗೊಂಡು ಅಂತ ಹೇಳ್ಕೊಂಡು ಗಾಡಿನ ಟರ್ನ್ ಮಾಡ್ತಿರ್ಬೇಕಾದ್ರೆ ಒಂದು ಬೈಕ್ ನೋವ ಸ್ಪೀಡಾಗಿ ಬಂದು ಜಸ್ಟ್ ಒಂದು ಮಾರ್ಕ್ ಮಾಡಿ ಹೋಗ್ಬಿಟ್ಟ. ತುಂಬ ಟೆನ್ಷನ್. ಹೊಸ ಗಾಡಿ ಬೇರೆ. ಎಂತ ಅಲ್ಲಿಲ್ಲ ಪುಟಿ. ಅವ ಸತ್ತವ, ಅವ್ಗೆ ಹೊಡುದಲ್ಲಾಗಿತ್ತ ಅಂತ. ಹೇಳುತ್ತಾನೆ ಪರಾರಿ ಆಗ ಅಣ್ಣ ತಿರ್ಗಿ ನೋಡ್ತಾನೆ. ಅವ ಹೆದ್ರು
ಇನ್ನು ಎಂತಾನಿದಲ್ಲ ಕಾಲಿಲ್ಲ, ಒಂದ್ ಸಣ್ಣ ಗೆರೆ ಬಿದ್ದದ್ದು. ಅದೆಲ್ಲ ಕಾಮನ್ ಗಾಡಿ ಜಸ್ಟ್ ಇದು ಒಂದ್ ಸಣ್ಣ ಗೆರೆ ಬಿದ್ದದು ಇಲ್ಲಿ. ಈಗ ನೀನ್ ಗಾಡಿ ತಗೋಬೇಕು ಎಲ್ಲ ನೋಡ್ತಾರೆ, ನೀ ಗಾಡಿ ತಗೋಬೇಕು ಅದೆಲ್ಲ ನೋಡ್ತಾರೆ. ಈಗ ಇಲ್ಲ ಇದಲ್ಲ ಸರಿ ಮಾಡ್ಕೊಳ್ಳ, ಗೆರಿ ಬಂದ್ ಮಾಡ್ಕೊಳ್ಳ. ಈಗ ನೀನು ಬೆಂಗಳೂರಲ್ಲೆಲ್ಲ ಮತ್ತೆ ಕಾಮನ್ನು, ಬೆಂಗಳೂರಲ್ಲಿ ಹೋಗ್ತಾ ಇರ್ತದೆ ಗಾಡಿ, ಸ್ಕ್ರ್ಯಾಚ್ ಎಲ್ಲ ಕಾಮನ್ ಆಗಿರ್ತದೆ. ಅದಕ್ಕೆ ಅಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ ಅಲ್ಲ, ಗಾಡಿ ಬರ್ತಾ ಹೋಗ್ತಾ ಇರ್ತದೆ. ಬೆಂಗಳೂರಲ್ಲಿ ಎಷ್ಟು ಸೇಫ್ಟಿ ಇಟ್ಕೊಂಡು ಸಣ್ಣ ಸ್ಕ್ರ್ಯಾಚ್ ಬಿದ್ದೆ ಬೀಳ್ತದೆ. ಪರವಾಗಿಲ್ಲ, ಅಮ್ಮ ಕೊಡು. ಗೇಡ್ ಹೊಡಿಬೇಕಾಗಿತ್ತು. ನಿಂಗೆ ಹೆದರಿಕೆ ಆಗುದಾ? ಹೆದ್ರೋಗನೆ ಕೊಡ್ಲಿಲ್ಲ ಮಾರ್ರೆ. ಹೌದು. ತಾಯಿ ಕೊಡ್ಡಲ್ಲ ಅವನು ಇಸ್ಲಾಂಗ್ನವನಲ್ಲ, ಅವನ್ ಗಾಡಿ ತಪ್ಸ್ಕೊ ಹೋಗುತ್ತಾನೆ, ಪುರ್ಸತಿಲ್ಲ ನಮಗೆ. ಹೆದ್ರಾನೆ, ಅದು ನಮ್ದೇ ತಪ್ಪು ಹೇಳ್ತಾನ ನೋಡು. ನಾವು ಹೊನ್ನಾವರದಲ್ಲಿ ಹೂವನ್ನು ತಕ್ಕೊಂಡು ಅದಾದಮೇಲೆ ಅಲ್ಲಿಂದ ಗಾಡಿ ಬಿಟ್ಟವರು ಇವಾಗ ಬಂದಿದ್ದು ಇಡಗುಂಜಿಯ ಮಹಾದ್ವಾರದ, ಇದು ಇಡಗುಂಜಿ ಮಹಾದ್ವಾರ ಒಳಗಡೆ ಪ್ರವೇಶ ಆಗುವಂಥದ್ದು. ಸೊ ನಾನು ಇಡಗುಂಜಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಗೊತ್ತಿರೋ ತಕ್ಕ ಮಟ್ಟಿಗೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ. ಯಾಕೆಂದರೆ ನಾವು ಉತ್ತರ ಕನ್ನಡದವರಾಗಿದ್ದರಿಂದ ಇಡಗುಂಜಿ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಬೇಕಲ್ಲ, ಸೊ ಅದನ್ನು ಹೇಳ್ತೀನಿ. ಇಡಗುಂಜಿ ಇದು ಎಲ್ಲರಿಗೂ ಗೊತ್ತಿದೆ, ಉತ್ತರ ಕನ್ನಡದಲ್ಲಿ ಆಕರ್ಷಣೀಯ ಪ್ರವಾಸಿ ತಾಣ ತುಂಬ ಇದೆ ಉತ್ತರ ಕನ್ನಡದಲ್ಲಿ, ಅದರಲ್ಲಿ ಇಡಗುಂಜಿ ಕೂಡ ಒಂದು. ಇದು ಇಡಗುಂಜಿ ಗುಣವಂತೆ ಮತ್ತು ಮುರುಡೇಶ್ವರದ ಮಧ್ಯಭಾಗದಲ್ಲಿದೆ. ಕರ್ಕಿ ಟು ಹೊನ್ನಾವರ 6 ಕಿಲೋಮೀಟರ್, ಹಾಗೆ ಹೊನ್ನಾವರ ಟು ಇಡಗುಂಜಿ 12 ಕಿಲೋಮೀಟರ್ ಆಗುತ್ತೆ ನಮಗೆ ಬರಲಿಕ್ಕೆ. ನಮ್ಮ ರೈಟಿಗೆ ಒಂದು ಕಾರ್ ಹೋಯ್ತಲ್ಲ, ಅದು ಆ ಕಡೆ ಹೋದರೆ, ರೈಟಿಗೆ ಹೋದರೆ ನೀಲಗೋಡು ಯಕ್ಷ ದೇವಸ್ಥಾನ ಸಿಗುತ್ತೆ. ಹೀಗೆ ಮುಂದೆ ಹೋದರೆ ಇಡಗುಂಜಿ ಸಿಗುತ್ತೆ. ಇಡಗುಂಜಿಗೆ ಹೀಗೆ ಸ್ಟ್ರೇಟ್ ಹೋಗಬೇಕು. ಹಾಗೆ ಇಡಗುಂಜಿ ಅನ್ನೋ ಪದ ಕುಂಜ ಅನ್ನೋ ಪದದಿಂದ ಬಂದಿದ್ದಂತೆ. ಎಡ ಅಂದರೆ ಎಡಕ್ಕೆ ಎಂದರ್ಥ, ಕುಂಜ ಅಂದರೆ ಉದ್ಯಾನವನ ಎಂದರ್ಥ. ಇದು ಶರಾವತಿ ನದಿ ಎಡಭಾಗದಲ್ಲಿ ಇರೋದ್ರಿಂದ ಇದನ್ನು ಇಡಗುಂಜಿ ಅಂತ ಕರೀತಾರೆ. ಇದು ಒಂದು ಯಾತ್ರಾ ಸ್ಥಳ. ಹಾಗೆ ಇಲ್ಲಿ ಭಕ್ತಾದಿಗಳು ವರ್ಷಕ್ಕೆ 1 ದಶಲಕ್ಷಕ್ಕಿಂತ ಹೆಚ್ಚು ಭಕ್ತರು ಬರ್ತಾರೆ. ಇದು ಪುಣ್ಯಕ್ಷೇತ್ರನೂ ಹೌದು. ಮತ್ತು ನಾವು ಯಾವುದೇ ಒಂದು ವಾಹನ ತಗೊಳ್ಳೋದಾಗಿರಲಿ, ಏನೇ ಇದು ಮೊದಲನೇ ಪೂಜೆ ನಾವು ಗಣಪತಿ ಅಂದರೆ ಇಡಗುಂಜಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಗೊತ್ತೇ ಇದೆಯಲ್ಲ, ಮೊದಲನೇ ಪೂಜೆ ಯಾವತ್ತೂ ಗಣಪತಿಗೆ ಅಂತ. ಯಾವುದೇ ಪೂಜೆ ಮಾಡ್ತಿದ್ರು ಮೊದಲ ಪೂಜೆ ನಮ್ಮ ಗಣಪತಿಗೆ ಅಂತ. ಸೊ ಎಲ್ಲರೂ ಈ ಕಡೆ ಎಲ್ಲರೂ ಇಡಗುಂಜಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಎಡಕುಂಜ ಕ್ಷೇತ್ರದ ಮಹತ್ವವನ್ನು ಯಾವ ಪುರಾಣದಲ್ಲಿ ಉಲ್ಲೇಖನ ಮಾಡಲಾಗಿದೆ ಅಂದರೆ, ಅದು ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖನ ಮಾಡಲಾಗಿದೆ. ಇದರ ಮಹತ್ವವನ್ನು ಆ ಪುರಾಣದಲ್ಲಿ ತಿಳಿಸಿಕೊಡಲಾಗಿದೆ. ಹಾಗೆ ಇದರ ಮುಂದಿನ ವಿಡಿಯೋನ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಪೂಜೆ ಏನಾಯಿತು, ಹೀಗೆ ಏನಂತೆಲ್ಲ ಹೇಳ್ತೀನಿ. ಈ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.